ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ನಾವು ಚಿಕ್ಕ ಮಗುಗೆ ಒಂದು ಫ್ರಾಕ್ ಹೊಲಿತಾ ಇದ್ದೀವಿ ಮಿಕ್ಕಿರೋ ಬಟ್ಟೆನಲ್ಲಿ. ಇದು ಯಾರ್ದೋ ಡ್ರೆಸ್ ಹೊಲ್ದು ನನಗೆ ಮಿಕ್ಕಿದಿದ್ದು ಬಟ್ಟೆ. ಇದರಲ್ಲಿ ಒಂದು 4 ವರ್ಷದ ಮಗುಗೆ ಫ್ರಾಕ್ ಹೊಲಿತಾ ಇದ್ದೀನಿ. ಇದು ಲೆಂತು ನಾವು 12 ಇಂಚ್ ಇದೆ. 4 ಫೋಲ್ಡ್ ಮಾಡಿದ್ದೀನಿ. ನೆಕ್ಕನ್ನ ಎಷ್ಟು ಬೇಕು ನಮಗೆ ನೋಡಿಕೊಂಡು, ಮಗು ಹೆಲ್ದಿ ಆಗಿದೆಯಾ ಹೇಗಿದೆ ನೋಡಿಕೊಂಡು ನೆಕ್ ಓಪನ್ ಇಟ್ಕೋಬೇಕು. ಮತ್ತು ನೆಕ್ ಡೀಪು 4 ಇಂಚ್ ಇಕ್ಕಿದ್ದೀನಿ ನಾನು. ಆರ್ಮೋಲ್ಡು ಶೋಲ್ಡರ್ ಒಂದು 3.5 ಇಂಚ್ ತೊಗೊಂಡಿದ್ದೀನಿ. ರೆಡಿಯಾಗಿ 2.5 ಇಂಚ್ ಬರುತ್ತೆ. ಆರ್ಮೋಲ್ 5 ಇಂಚ್ ತೊಗೊಂಡಿದ್ದೀನಿ. 5 ಇಂಚ್ಗೆ ಮಗು ತುಂಬ ಹೆಲ್ದಿ ಇಲ್ಲ, ಸಣ್ಣದಾಗಿದೆ ಆ ಮಗು. ಸಣ್ಣದಾಗಿರೋದಕ್ಕೆ ನಾನು ಒಂದು 7 ಇಂಚಷ್ಟು ತೊಗೊತಾ ಇದ್ದೀನಿ. ವಿಡ್ತು ತೊಗೊಂಡು ನಾನು ಇದಕ್ಕೆಲ್ಲ ಶೇಪ್ಗಳು ಕೊಡ್ತೀನಿ ನೋಡಿ. ಆರ್ಮೋಲ್ ಶೇಪು, ಬ್ಯಾಕ್ ನೆಕ್ ಶೇಪು, ಆರ್ಮೋಲ್ ಫ್ರಂಟು, ಮತ್ತು ಕೆಳಗಡೆ ಸ್ವಲ್ಪ ಕ್ರಾಸಾಗಿ ಕಟ್ ಮಾಡಬೇಕು. ಆವಾಗ ಅದು ನಿಮಗೆ ಕ್ಲೀನಾಗಿ ಬರುತ್ತೆ ಫ್ರಾಕು. ನೋಡಿ ಈ ಥರ ಕಟಿಂಗ್ ಮಾಡಿಕೊಂಡು ಈಗ ನಾವು ಬ್ಯಾಕ್ ನೆಕ್ಕನ್ನು ಕಟಿಂಗ್ ಮಾಡ್ಕೊಳ್ಳೋಣ. ಕಟ್ ಮಾಡಿ ಬ್ಯಾಕ್ನ ಸಪ್ರೇಟ್ ಮಾಡಿ ಫ್ರಂಟ್ ನೆಕ್ಕನ್ನು ಮತ್ತೆ ಕಟಿಂಗ್ ಮಾಡಿಕೊಂಡು ಆರ್ಮೋಲ್ ಏನಿದೆ ಅದನ್ನು ಸ್ವಲ್ಪ ಇನ್ನೊಂಚೂರು ಕಟಿಂಗ್ ಮಾಡ್ಕೊಳ್ಳೋಣ. ಕಟಿಂಗ್ ಮಾಡಿಕೊಂಡು ಎತ್ತಿಟ್ಕೊಂಡ್ಬಿಟ್ಟು ನಾವು ಈ ಪೀಸ್ನ ಏನು ಎಕ್ಸ್ಟ್ರಾ ಪೀಸ್ ಮಿಕ್ಕಿತ್ತಲ್ವ ನಮಗೆ, ಅದು 12.5 ಇಂಚ್ ಇದೆ ಲೆಂತು. ಅಲ್ಲಿಂದ ಸ್ವಲ್ಪ ನಾವು ಫ್ರಿಲ್ಸ್ಗಳು ಕೊಡೋದಕ್ಕೆ ನೋಡ್ಕೊಂಡು ಎತ್ತಿಟ್ಕೋಬೇಕು ಫ್ರೆಂಡ್ಸ್. ಈಗ ನಾನು ಕ್ರಾಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ವೇಸ್ಟ್ ಬಟ್ಟೆನ. ಸಿಮಿಲರ್ ಕಲರು, ನನಗೆ ಅದೇ ಕಲರ್ ಸಿಕ್ಕಿಲ್ಲ, ಒಳಗಡೆ ಹೋಗುತ್ತೆ ಇದು. ಸೊ ಒಳಗಡೆ ಸಂಜಾಪ್ಗೆ ಮತ್ತು ಆರ್ಮೋಲ್ ಹತ್ರ ಎಲ್ಲ ಹಾಕೋದಕ್ಕೆ 1.5 ಇಂಚ್ ಕ್ರಾಸಾಗಿ ಕಟ್ ಮಾಡಿಕೊಂಡು ಅದನ್ನು ಜಾಯಿಂಟ್ ಮಾಡಿ ಫೋಲ್ಡ್ ಮಾಡಿ ಹೊಲ್ಕೊಂಡಿದ್ದೀನಿ. ಬ್ಯಾಕ್ ನೆಕ್ ಹತ್ರ ನನಗೆ ಮಗು ತಲೆ ಹೋಗಬೇಕಲ್ವ, ಅದಕ್ಕೆ 4 ಇಂಚ್ ಕಟ್ ಮಾಡಿಕೊಂಡು ಈ ಥರ 2 ಪಟ್ಟಿ ತೊಗೊಂಡಿದ್ದೀನಿ 5 ಇಂಚ್ದು. 5 ಇಂಚ್ ಪಟ್ಟಿ ಸೀದಾ ಮೇಲೆ ಇಟ್ಕೊಂಡು ಉಲ್ಟಾ ಮೇಲೆ ಹೊಲಿಗೆ ಹಾಕ್ತಾಯಿದ್ದೀನಿ. ಅದು ಹೊಲಿದಾಗ ನಮಗೆ ಉಲ್ಟಾ ಮೇಲೆ ಹೋಗುತ್ತೆ ನೋಡಿ. ಈ ಥರ ಮಾಡಿಕೊಂಡು ನಾವು ನ್ಯಾಚ್ ಹಾಕ್ಕೋಬೇಕು. ಏನು ಮೂಲೆ ಇದೆಯಲ್ಲ ಅಲ್ಲಿ ನ್ಯಾಚ್ ಹಾಕ್ಕೊಂಡು ಸ್ವಲ್ಪ ಗೀಚ್ಕೊಂಡ್ಮೇಲೆ ಒಳಗಡೆ ಮಾಡ್ಕೊಂಡಿದ್ದನ್ನು ಸ್ಟಿಚ್ ಹಾಕ್ಕೊಳ್ಳಿ. ನೀವು ಮೇಲ್ಗಡೆಯಿಂದ ಒಂದು ಕಿನಾರಿ ಹಾಕಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನನಗೆ ಹೀಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ನ ನೋಡಿ. ನಾನು ಹೊಸ ವೀಡಿಯೋಸ್ಗಳನ್ನ ಹಾಕ್ತಾಯಿರ್ತೀನಿ. ಮತ್ತು ಫ್ರಂಟ್ ಆ್ಯಂಡ್ ಬ್ಯಾಕ್ ಅಟ್ಯಾಚ್ ಮಾಡಬೇಕು. ಫ್ರಂಟ್ ಆ್ಯಂಡ್ ಬ್ಯಾಕ್ ಅಟ್ಯಾಚ್ ಮಾಡ್ತಾಯಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ ಫ್ರೆಂಡ್ಸ್. ನೋಡಿ ಆರ್ಮೋಲ್ ಹತ್ರನೂ ನಾನು ಇದೇ ಥರ ಹಾಕ್ತೀನಿ. ಈ ಪಟ್ಟಿ ಏನು ಕಟ್ ಮಾಡಿದ್ದೀವಲ್ವ ಇದು ನೆಕ್ಗೆ ಹಾಕಿ ನ್ಯಾಚ್ಗಳು ಹೊಡೆದು ಇದನ್ನು ಫುಲ್ ಫಿನಿಷ್ ಮಾಡ್ಕೋಬೇಕು ನಾವು. ನೋಡಿ ಮೇಲ್ಗಡೆಯಿಂದ ನಾನು ಮತ್ತೆ ಪಾಯಿಂಟೆಡ್ ಹಾಕ್ತಾಯಿದ್ದೀನಿ ಒಳಗಡೆಯಿಂದ. ಇದಕ್ಕೇನು ಹೆಮ್ಮಿಂಗ್ ಮಾಡೋ ನೆಸೆಸಿಟಿ ಇರಲ್ಲ, ಮಗುದಾಗಿರೋದ್ರಿಂದ ನಾವು ಹಾಗೆ ಫಿನಿಷ್ ಮಾಡ್ಕೋಬೋದು. ಇದನ್ನು ಫಿನಿಷ್ ಮಾಡಿಕೊಂಡು ನೋಡಿ ನೆಕ್ಕು ಈ ಥರ ಬರುತ್ತೆ ನೀಟಾಗಿ. ಈಗ ನಾವು ಸೈಡಲ್ಲಿ ಸ್ಲೀವ್ ಹತ್ರ ಆರ್ಮೋಲ್ಗೆ ಅಲ್ಲೂ ಅಷ್ಟೇ ಸ್ಲೀವ್ಲೆಸ್ ಇರೋದ್ರಿಂದ ಅಲ್ಲೂ ಇದೇ ಥರ ಪಟ್ಟಿ ಹಾಕ್ಬಿಟ್ಟು ನಾವು ನ್ಯಾಚ್ಗಳು ಕೊಟ್ಟು ಇದನ್ನು ಪಲ್ಟಾಯಿಸಿ ಮೇಲ್ಗಡೆಯಿಂದ ಒಂದು ಪಾಯಿಂಟೆಡ್ ಹಾಕೋಣ. ಫಸ್ಟು ಕಿನಾರಿ ಹಾಕ್ಕೊಳ್ಳಿ. ಕಿನಾರಿ ಹಾಕ್ಕೊಂಡು ಇದನ್ನು ಫೋಲ್ಡ್ ಮಾಡಿಕೊಂಡು ಒಂದು ಮೇಲ್ಗಡೆಯಿಂದ ಪಾಯಿಂಟೆಡ್ ಹಾಕ್ಕೊಳ್ಳಿ. ಫಿನಿಶಿಂಗ್ ನೀಟಾಗಿ ಬರುತ್ತೆ ಫ್ರೆಂಡ್ಸ್. ಇದು ಚೆನ್ನಾಗಿ ಕಾಣುತ್ತೆ. 2 ಸೈಡ್ ಆದಮೇಲೆ ನಾವು ಕೆಳಗಡೆ ಡಾಟ್ಸ್ ಹಿಡಿತಾ ಇದ್ದೀವಿ. ಸ್ವಲ್ಪ ಫಿಟ್ಟಿಂಗ್ ಕುತ್ಕೊಳ್ಳಿ ಮಗುಗೆ, ಇಲ್ಲಾಂದರೆ ಹೊಟ್ಟೆ ಹತ್ರ ಫುಲ್ ಲೂಸ್ ಬರುತ್ತೆ. ನಾನು ಇದಕ್ಕೆ ಸ್ವಲ್ಪ ಪ್ರಿನ್ಸ್ ಕಟ್ ಲುಕ್ ಕೊಡೋಣ ಅಂತ ಅಂದ್ಬಿಟ್ಟು ಇದು ಡಾಟ್ಸ್ ಹಾಕಿದ್ದೀನಿ. ಇದು ಸ್ವಲ್ಪ ಪ್ರಿನ್ಸ್ ಕಟ್ ಲುಕ್ ಬರುತ್ತೆ ಮಗು ಫ್ರಾಕು. ಡಾಟ್ಸ್ ಅಂದರೆ ತುಂಬ ಜಾಸ್ತಿ ಬೇಡ, ಸಿಂಪಲಾಗಿ ಚಿಕ್ಕದಾಗಿ ಡಾಟ್ಸ್ ಹಾಕಿ ಮತ್ತು ಸೈಡ್ ಫಿಟ್ಟಿಂಗ್ ಮಾಡ್ಕೊಳ್ಳೋಣ. ಸೀದಾ ಮೇಲೆ ಒಂದು ಹೊಲಿಗೆ ಹಾಕಿ ಅದನ್ನು ಉಲ್ಟಾ ಮಾಡಿ ಹೊಲಿಗೆ ಹಾಕ್ಕೊಳ್ಳಿ. ನಿಮಗೆ ಫಿನಿಶಿಂಗು ಚೆನ್ನಾಗಿ ಬರುತ್ತೆ. ಫಿಟ್ಟಿಂಗ್ ಆದಮೇಲೆ ಇದೇನು ಫ್ರಾಕ್ ಮಿಕ್ಕಿತ್ತಲ್ವ ಕೆಳಗಡೆ ಬಟ್ಟೆ, ನಮಗೆ ಎಕ್ಸ್ಟ್ರಾ ಬಟ್ಟೆ, ಅದನ್ನು ಫ್ರಿಲ್ಸ್ ಕೊಟ್ಟರೆ ಸಾಲಲ್ಲ. ಅದಕ್ಕೆ ನಾನು ಗ್ಯಾದರ್ಸ್ ಮಾಡ್ತಾಯಿದ್ದೀನಿ. ಗ್ಯಾದರ್ಸ್ ಮಾಡಿ ಸೈಡ್ ಹೊಲ್ಕೊಳ್ಳಿ. ಸೈಡ್ ಹೊಲ್ಕೊಂಡು ಅದರೊಳಗಡೆ ಬಾಡಿ ಪೀಸ್ನ ಏನು ಮೇಲ್ಗಡೆ ಪೀಸ್ ನಾವು ಹೊಲ್ಕೊಂಡಿದ್ವಲ್ಲ ಬ್ಲೌಸ್ ಪೀಸು ಅದನ್ನು ಇಕ್ಕಿ ಇದನ್ನು ಸ್ಟಿಚ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಈ ಥರ ರೌಂಡು ಸ್ಟಿಚ್ ಮಾಡಿಕೊಂಡ್ರೆ ನೀವು ಫುಲ್ಲು ಫ್ರಾಕ್ ರೆಡಿ ಆಗುತ್ತೆ. ಸೊ ಈ ಫ್ರಾಕ್ ಲುಕ್ ಹೇಗೆ ಬಂದಿದೆ ನೋಡೋಣ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ಚಾನಲ್.